ಸಿದ್ದೇಶ್ವರ ದೇವಸ್ಥಾನ ಜೀರ್ಣೋದ್ಧಾರದ ಒಟ್ಟಿಗೆ ಹಿಂದಿನ ಮಹಾರಾಜರ ಆಸೆ 365 ದೇವಸ್ಥಾನವನ್ನು ಇಟ್ಟುಕೊಂಡು ಅಷ್ಟು ಸಮೃದ್ಧಿಯಾಗಿದ್ದಂಥ ಈ ಬಾರ್ಪೂರು ಇವತ್ತು ಯಾವ ದಿಕ್ಕಲ್ಲಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಮೊನ್ನೆ ಈ ಡಾಕ್ಟರ್ ಹೇಳಿದ ಹಾಗೆ ಮೊನ್ನೆ ಎಚ್ ಕೆ ಪಾಟೀಲರು ಒಂದು ಮಾತು ಹೇಳಿದರು, ಇಂಥ ಗಂಭೀರವಾದ ವಿಚಾರಗಳನ್ನು ನಮ್ಮ ಮುಂದೆ ಯಾರು ಇವತ್ತಿನವರೆಗೆ ಹೇಳಲಿಲ್ಲ ಅನ್ನುವ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಹೇಳಿದರು ಮತ್ತು ನನ್ನ ಹತ್ರನೂ ಚರ್ಚೆ ಮಾಡಿದರು. ಅವರು ಒಳ್ಳೆಯ ಒಂದು ನಮ್ಮ ನಿಗಮ ಮಂಡಳಿ ಟೈಪ್ ಒಂದು ಕಮಿಟಿ, ಇದರ ಜೀರ್ಣೋದ್ಧಾರ ಒಂದು ಕಮಿಟಿಯನ್ನು ಮಾಡಿದರು. ಅದು ಆರ್ಡರ್ ಆಗ್ತಾ ಇದೆ, ಹೋಗಿದೆ ಸೆಕ್ರೆಟರಿ ಆಫೀಸಲ್ಲೇ ಆಗ್ತದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ರಾಜಕೀಯ ಸ್ವಲ್ಪ ವ್ಯತ್ಯಾಸದಲ್ಲಿ ಆಗ್ತದದು. ಅವರು ಭಾಳ ಇಂಟ್ರೆಸ್ಟ್ ತಗೊಂಡಾರೆ. ಅದೇ ನಮ್ಮ ಭಾಗದವರು ತಗೊಂಡಿದ್ರೆ ಏನು ಆಗ್ತಿತ್ತು ಏನೋ. ಇಲ್ಲಿಂದ ಹೋದ ಮೇಲೆ ನನ್ನ ಹತ್ರ ಒಂದು 4 ಸರ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಿದರು. ಇಷ್ಟು ಅದ್ಭುತವಾದ ಕರ್ನಾಟಕ, ಅದು ನಮ್ಮ ಬಾರ್ಪೂರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಟೂರಿಸಂ ನಾವು ಚರ್ಚೆಗೆ ಮಂಗಳೂರಲ್ಲಿ ಬಂದಿದ್ದೇವೆ, ಯಾರೂ ಇದ್ರ ಬಗ್ಗೆ ಪ್ರಸ್ತಾವನೆ ಇಟ್ಟಿಲ್ಲ ಅನ್ನುವ ಎಲ್ಲ ವಿಚಾರಗಳನ್ನು ಅವರು ಚರ್ಚೆ ಮಾಡಿದರು. ಪುನಃ ಅವರು ಆಶ್ವಾಸನೆ ಕೊಟ್ಟಿದ್ದರು, ನಾನು ಎಲ್ಲೇ ಇರಲಿ ಏನೇ ಇರಲಿ ಈ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು. ಅವರು ಮಾಡ್ತಾರೆ. ನಮಗೆ ಸಂಪೂರ್ಣ ಅವ್ರ ಮೇಲೆ ವಿಶ್ವಾಸ ಇದೆ. ಹಾಗೆ ನಾವು ಈಗ ಮುಷ್ಟಿಯ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮದ ಬಗ್ಗೆ ಎಲ್ಲರೂ ಹೇಳಿದರು, ನಿಮಗೂ ಗೊತ್ತಿದೆ. ಅದನ್ನು ನಾನು ಪುನಃ ರಿಪೀಟ್ ಮಾಡುವುದಿಲ್ಲ. ನಿಮ್ಮ ಸಹಕಾರ ಎಲ್ಲರನ್ನೂ ಈ ಜಾಗಕ್ಕೆ ಬಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಒಂದು ನಮ್ಮೊಟ್ಟಿಗೆ ಚಲನೆಯಲ್ಲಿ ಸ್ಟಾರ್ಟ್ ಆದರೆ ಒಳ್ಳೆಯ ಒಂದು ದೇವಸ್ಥಾನ ಮತ್ತು ಕೆರೆ ಹಾಗೂ ಸಮಗ್ರ ಅಭಿವೃದ್ಧಿಯ ನಾವು ಏನು ಹೊರಟಿದ್ದೇವೆ ಅದನ್ನು ಸಂಪೂರ್ಣ ನೆರವೇರುತ್ತಂತ ಆಸೆ. ಹಾಗೆ ನಮ್ಮ